ಉಳಿಸುವನೇ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ನಮಸ್ಕಾರ ವೀಕ್ಷಕರೇ, RT ನ್ಯೂಸ್ಗೆ ಸ್ವಾಗತ. ಇವತ್ತು ಬಹುಶಃ ಇತಿಹಾಸದಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ದೃಷ್ಟಿಯಲ್ಲಿ ನಡೆತಿರ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಸಭೆ. ದಿವಂಗತ ಶಂಕರಾನಂದ ಅವರ ಶತಮಾನೋತ್ಸವ ಸಮಿತಿಯ ಪರವಾಗಿ ಇದು ಮೊದಲನೇ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮ ಅಂದರೆ ಈ ಒಂದು ರಸ್ತೆಗೆ ಮರುನಾಮಕರಣ ಮಾಡೋದ್ರ ಮುಖಾಂತರ ಶಂಕರಾನಂದ ಮಾರ್ಗ ಅಂತ ಇವತ್ತು ಸಹ ನಾಮಕರಣ ಮಾಡೋದ್ರ ಜೊತೆಗೆ ಅವರ ಜೀವನ ಶೈಲಿಯ ಒಂದು ಪುತ್ಥಳಿಯನ್ನು ಬರುವಂಥ ದಿನಮಾನಗಳಲ್ಲಿ ಇಲ್ಲಿ ಅನಾವರಣ ಮಾಡಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇದೀಗ ತಮ್ಮನ್ನೆಲ್ಲ ಉದ್ದೇಶಿ ಮಾತನಾಡಿರ್ತಕ್ಕಂಥ ಕೇಲಿಯ ಸಂಸ್ಥೆಯ ಅಧ್ಯಕ್ಷರು, ಸಮಾಜದ ಹಿರಿಯ ರಾಜಕಾರಣಿಗಳು ಆಗಿರ್ತಕ್ಕಂಥ ಪ್ರಭಾಕರನ ಕೋರೆ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ಚಿಕ್ಕೋಡಿಯ ಸಂಸದರು ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರೇ, ಹಿಂದಿನ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಿರಿಯ ಸಹೋದರು ಆಗಿರ್ತಕ್ಕಂಥ ಫಿರೋಜ್ ಸೇಠ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸಹೋದರರು, ಹಿರಿಯ ಸಹೋದರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಅಭಯನ ಪಾಟೀಲ್ರವರೇ, ಉತ್ತರ ಕ್ಷೇತ್ರದ ಈಗಿನ ವಿಧಾನಸಭಾ ಸದಸ್ಯರು, ಸಹೋದರ ಮಿತ್ರರಾಗಿರ್ತಕ್ಕಂಥ ಆಸಿಫ್ ಸೇಠ್ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಬೆಳಗಾವಿ ಕಾರ್ಪೊರೇಷನ್ ಎಲ್ಲ ಸದಸ್ಯರಿಗೆ, ಆ ಒಂದು ನಿಟ್ಟಲ್ಲಿ ಇವತ್ತಿನ ದಿವಸ ಬೆಳಗಾವಿ ಕಾರ್ಪೊರೇಷನ್ನ ಮಹಾಪೌರರಾಗಿರ್ತಕ್ಕಂಥ ಮಂಗೇಶ್ ಪವಾರ್ ಅವರೇ ಮತ್ತು ಉಪಮಹಾಪೌರರಾಗಿರ್ತಕ್ಕಂಥ ಸಹೋದರಿ ವಾಣಿ ಜೋಶಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಹಿಂದಿನ ಉಪಮಹಾಪೌರರಾಗಿರ್ತಕ್ಕಂಥ ಕಾಂಬ್ಳೆ ಅವರೇ ಮತ್ತು ಶ್ರೀಯುತ ಬಾಣೆ ಅವರೇ, ಶ್ರೀಯುತ ನಾಯ್ಕ ಅವರೇ, ಇದರ ರೂವಾರಿಗಳಾಗಿರ್ತಕ್ಕಂಥ ಪ್ರದೀಪ್ ಕಣಗಲಿ ಅವರೇ, ಈ ಒಂದು ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನುಳಿದ ಎಲ್ಲ ಗಣ್ಯಮಾನ್ಯರೇ, ಶಂಕರಾನಂದ ಸರ್ ಅವರ ಎಲ್ಲ ಅಭಿಮಾನಿ ಬಂಧು ಬಳಗದವರೇ, ಬಹುಶಃ ಅವ್ರ ಬಗ್ಗೆ ನಾವೇನಾದ್ರು ಹೇಳಬೇಕಾದ್ರೆ ಬಹುಶಃ ಮೂರ್ಖತನ ಅನಿಸ್ತದೆ. ಇಡೀ ದೇಶದಲ್ಲಿ ಬೆಳಗಾವಿ ಎಲ್ಲೈತಿ ಅನ್ನೋದನ್ನು ಇವತ್ತು ದಿವಸ ಗುರ್ತ ಮಾಡಲಿಕ್ಕೆ ಯಾರಾದರೂ ಕಾರಣೀಭೂತರಿದ್ರೆ ಅದು ಇವತ್ತು ಬಿ ಶಂಕರಾನಂದ ಅವರು ಅಂತ ಒಂದು ಮಾತನ್ನೆಲ್ಲ ಹೇಳ್ಬೋದು. ಬೆಳಗಾವಿ ಎಲ್ಲೈತಿ, ಹೆಂಗೈತಿ, ಎಕಡೆ ಐತಿ, ಏನೈತಿ ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಚಿತ್ರಪಟಗಳಲ್ಲಿ, ದೇಶದ ಚಿತ್ರಪಟಗಳಲ್ಲಿ ಬೆಳಗಾವಿ ಅನ್ನೋದು ಎಲ್ಲಿದೆ ಅನ್ನೋದನ್ನು ತೋರಿಸ್ಕೊಟ್ಟಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ದರೆ ಇವತ್ತು ದಿವಸ ಅದು ಬಿ ಶಂಕರಾನಂದ ಅವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಸತತವಾಗಿ 7 ಸಲ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಭಾರತ ದೇಶದ ಪ್ರಥಮ ಪಾರ್ಲಿಮೆಂಟ್ ಮೆಂಬರ್, ಕಂಟಿನ್ಯೂಸ್ ಆಗಿ 7 ಸಲ ಆಯ್ಕೆಯಾಗಿರ್ತಕ್ಕಂಥ ಭಾರತ ದೇಶದ ಪ್ರಥಮ ಪಾರ್ಲಿಮೆಂಟ್ ಮೆಂಬರ್ ಇವತ್ತು ದಿವಸ ಸಂಸತ್ ಸದಸ್ಯರಾಗಿ ಅವರು ಆಯ್ಕೆಯಾದರು. ಅದು ಗಿನ್ನಿಸ್ ಬುಕ್ದಲ್ಲಿ ದಾಖಲೆ ಆಗಿದೆ. ಅವರು ನಮ್ಮ ಹುಕ್ಕೇರಿ ತಾಲೂಕಿನ ಕಣಗಲ ಗ್ರಾಮದಲ್ಲಿ ಹುಟ್ಟಿ ಕನಗದಾದಲ್ಲಿ 1ರಿಂದ 4ನೇವರೆಗೆ ಶಾಲೆಯನ್ನು ಕಲಿತು ಅಲ್ಲಿಂದ ಮುಂದೆ 5ನೇತ್ತೆ ಕಲಿಬೇಕಂತಂದ್ರೆ ಮುಂದೆ ಅವರು ಚಿಕ್ಕೋಡಿಗೆ ಅಲ್ಲಿಂದ ಒಂದು 15 ಕಿಲೋಮೀಟರ್ ನಡ್ಕೋತ ಹೋಗ್ತಿರು, ಕೋತಿಲಿ ಗುಡ್ಡದ ಮ್ಯಾಗ ಹಾದು ನಡ್ಕೋತ ಹೋಗಿ ಶಿಕ್ಷಣ ಎಲ್ಲ ಮುಗಿಸಿ ಆಮೇಲೆ BA ಕಲಿಬೇಕಂತಂದ್ರೆ ಬಾಂಬೆಯಲ್ಲಿರ್ತಕ್ಕಂಥ ಸಿದ್ಧಾರ್ಥ ಕಾಲೇಜಿಗೆ ಅವರು ಅಡ್ಮಿಷನ್ ತಗೊಂಡು, ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಿದ್ಧಾರ್ಥ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡು ಅವರು ತಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ನಂತರ ಈ ಬೆಳಗಾವಿಯಲ್ಲಿ ಬಂದು ತಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದರು. ಇವತ್ತು ಶಂಕರಾನಂದ ಅವ್ರ ಬಗ್ಗೆ ಹೇಳಬೇಕಾದ್ರೆ ಆವತ್ತಿನ ದಿನಮಾನಗಳಲ್ಲಿ ಅಷ್ಟೊಂದು ತುರುಸಿನ ರಾಜಕೀಯ ಇದ್ದಿರಲಿಲ್ಲ.
ಶಂಕರಾನಂದವರು ಮೌಲ್ಯಾಧಾರಿತ ಒಬ್ಬ ರಾಜಕಾರಣಿ. ಸರ್ವಧರ್ಮೀಯರನ್ನು ಬೆಳೆಸೋದ್ರ ಮುಖಾಂತರ ತಾವು ಬೆಳಿಬೇಕು, ಜೊತೆಗೆ ನಮ್ಮ ಭಾಗ ಜನ ಬೆಳಿಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು ಇವತ್ತು ದಿವಸ ಜೈನ್ ಸಮಾಜದಲ್ಲಿರ್ತಕ್ಕಂಥ ಜಗನೂರ್ ಸಾಹೇಬರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದ, ಶಾಂತಪ್ಪನ ಮಿರ್ಜೆ ಅವರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದ, ಮಲ್ಲಯ್ಯ ಕೌಟಿಮಠ ಅವರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದ, ಇವತ್ತು ಚಿದಾನಂದ ಕೋರೆ ಅವರನ್ನು ಬೆಳೆಸಿದಂಥ ಹೆಮ್ಮೆ ಅವ್ರಿಗೆ ಸಲ್ತದ, ಪ್ರಕಾಶ್ ಹುಕ್ಕೇರಿ ಅವ್ರನ್ನಾಗಲಿ ಪ್ರಭಾಕರ್ ಕೋರೆ ಅವ್ರನ್ನಾಗಲಿ ಬೆಳೆಸಿದಂಥ ಹೆಮ್ಮೆ ಇವತ್ತು ದಿವಸ ಶಂಕರಾನಂದ ಅವರಿಗೆ ಸಲ್ತದ. ಮರಾಠ ಸಮಾಜದಲ್ಲಿ ಇವತ್ತು ದಿವಸ ರಘುನಾಥರಾವ್ ಕದಮ್ ಅವರನ್ನ ಜೊತೆಗೆ ಶಂಕರರಾವ್ ನಲವಡೆ ಅವರನ್ನು, ಮಧುವನ ನಲವಡೆ ಅವರನ್ನು ಬೆಳೆಸಿದಂಥ ಒಂದು ಶ್ರೇಯಸ್ಸು ಇವತ್ತು ಸಹ ಅವ್ರಿಗೆ ಸಲ್ತದ. ಅನೇಕರನ್ನು ಬೆಳೆಸಿದರು. ಅನೇಕರನ್ನು ಬೆಳೆಸೋದ್ರ ಮುಖಾಂತರ ಸರ್ವಧರ್ಮೀಯರನ್ನು ಕರ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಪ್ರವೃತ್ತಿ, ಒಂದು ಮೂಲ ನೈಜವಾಗಿರ್ತಕ್ಕಂಥ ಒಂದು ರಾಜಕೀಯ ಇಚ್ಛಾಶಕ್ತಿ ಶಂಕರಾನಂದ ಅವರಲ್ಲಿ ಇತ್ತು. ಅವ್ರನ್ನ ಬಹಳ ಹತ್ತಿರದಿಂದ ನಾವು ಬಹಳ ಸಾಕಷ್ಟು ಸಲ ನೋಡಿದ್ದೀವಿ. ಇದೀಗ ಪ್ರಭಾಕರನ ಕೋರೆ ಅವರು ಹೇಳಿದ ಹಾಗೆ ಅವ್ರು ಸಿಟ್ಟು ಬಂದದ್ದು ನಾನು ಎಂದು ನೋಡಿಲ್ಲ. ನಾನು ಅವ್ರ ಮುಂದೆ ಯಾರಿಗೂ ಒಮ್ಮೆ ಸಿಟ್ಟಿಗೆ ಇದ್ದೀನಿ. ನಾನು ರಮೇಶ್ ಸಿಟ್ಟ ತಲೆಯಾಗ ಅಟ್ಟ ಇರ್ಬೇಕು, ಬಾಯಿಗೆ ಬರಬಾರ್ದು ಅಂದರು. ತಲೆಯಾಗ ಸಿಟ್ಟ ತಲೆಯಾಗ ಅಟ್ಟ ಇರಬೇಕು, ಬಾಯಿಗೆ ಬರಬಾರ್ದು ಅಂತ ನನಗೆ ಬುದ್ಧಿ ಹೇಳು ಅಂದ್ರೆ ಒಬ್ಬ ಅಂಥ ಮಹಾನ್ ವ್ಯಕ್ತಿ. ಭಾಳ ದಿನ ಹಿಂದನೇ ಈ ಪುತ್ಥಳಿ ಅನಾವರಣ ಆಗಿರ್ಬೋದು, ಇವೆಲ್ಲ ಆಗಬೇಕಾಗಿತ್ತು. ದೇರಾಯಿತು ಬಿ ದುರಸ್ತಾಯೇ ಯಾವಾಗರ ಒಮ್ಮೆ ಆಗಬೇಕಿತ್ತು, ಬಟ್ ಇವತ್ತು ಆಗಿದೆ. ಅದಕ್ಕೆ ಶತಮಾನೋತ್ಸವ ಕಮಿಟಿಯ ಯಾವತ್ತೂ ಸದಸ್ಯರನ್ನು ನಾನು ಇಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಕೇವಲ ಆ ಪುತ್ಥಳ ಕಾರ್ಯಕ್ರಮ ಇರ್ಬೋದು, ಇನ್ನುಳಿದ ಕಾರ್ಯಕ್ರಮ ಬಿ ಶಂಕರಾನಂದ ಅವರ ಶತಮಾನೋತ್ಸವ ಸಮಿತಿಯ ಜೊತೆಗೆ ಇಡೀ ಬೆಳಗಾವಿ ಜಿಲ್ಲೆಯ ಜನತೆ ನಿಮ್ಮ ಜೊತೆಗೆ ಇರ್ತದೆ, ಅದರಲ್ಲಿ ವಿಶೇಷವಾಗಿ ಹುಕ್ಕೇರಿನ ತಾಲೂಕಿನ ಜನತೆ ನಿಮಗಿರ್ತದೆ ಅನ್ನುವಂಥ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರು ಬಹುಶಃ ಒಬ್ಬ ರಾಜಕಾರಣಿ ಅಲ್ಲದೇ ಅಜಾತ ಶತ್ರುಗಳಾಗಿ ಇವತ್ತು ದಿವಸ ಕರ್ನಾಟಕ ರಾಜ್ಯಕ್ಕೆ ಇವತ್ತು ದಿವಸ ಮೆರೆದಿರ್ತಕ್ಕಂಥ ಏಕೈಕ ಒಬ್ಬ ರಾಜಕೀಯ ವ್ಯಕ್ತಿ ಅಂತಂದರೆ ಇವತ್ತು ದಿವಸ ಬಿ ಶಂಕರಾನಂದ ಅವರು ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ಅವರ ಮಗಳಾಗಿರ್ತಕ್ಕಂಥ ಚಂದ್ರಮ್ಮ ಅವರು ನಮ್ಮ ಶಾಲೆಯಲ್ಲಿ ಲಿಂಗರಾಜ್ ಕಾಲೇಜಿಗೆ ನಾನು ಅಡ್ಮಿಷನ್ ಮಾಡಿದ್ದೆ. ಆವಾಗ ನಾನೊಂದು 2-3 ಸಲ ಹೊಡೆದಾರ ಅವರು, ಬಟ್ ಅವ್ರಿಗೆ ನೆನಪೈತಿಲ್ಲ ಗೊತ್ತಿಲ್ಲ, ನನಗೆ ಮಾತ್ರ ನೆನಪೈತಿ. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ, ಅವ್ರ ಪರಿಚಯ ಆವಾಗಿನದಿತ್ತು. ಆದರೆ ಇವತ್ತು ಶಂಕರಾನಂದ ಅವರು ನಿಮಗೆ ಬಹಳ ಜನರಿಗೆ ಗೊತ್ತಿಲ್ಲ. ಕೇವಲ ಆವಾಗ ಕೇಂದ್ರ ಸರ್ಕಾರದ ಬಜೆಟ್ಟು 2-2.5 ಲಕ್ಷ ಕೋಟಿ, 2-2.5 ಲಕ್ಷ ಕೋಟಿ. ಇವತ್ತು 30 ಲಕ್ಷ 40 ಲಕ್ಷ ಕೋಟಿ. ಇವತ್ತು ಅವಾಗ 2.5 ಲಕ್ಷ ಕೋಟಿದಾಗ ಅನೇಕ ಕೆಲಸ ಕಾರ್ಯಗಳನ್ನ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳನ್ನು ಅವರು ಮತ್ತು ಜಾಫರ್ ಶರೀಫ್ ಅವರು ಇಬ್ಬರೂ ಕೂಡಿ ಕರ್ನಾಟಕ ರಾಜ್ಯಕ್ಕೆ ತರೋದು ಮುಖಾಂತರ ಸಾಕಷ್ಟು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರು. ಈಗ ಇದೀಗ ICR ಬಗ್ಗೆ ಹೇಳಿದರು, ಯಾರಿಗೆ ಗೊತ್ತಿಲ್ಲ. ಅದು 1200 ಕೋಟಿ ಇವತ್ತು ಬೆಳಗಾವಿಗೆ ಬಂದಿದೆ ಅಂದರೆ ಅವರ ಆಶೀರ್ವಾದದಿಂದ ಬಂದಿದೆ. ಮತ್ತು ಇವತ್ತು ದಿವಸ ಹೊರಗಿನ ದೇಶದಿಂದ ಅನೇಕ ಮೆಡಿಕಲ್ ಕಾಲೇಜ್ಗೆ ಅನೇಕ ಉಪಕರಣಗಳ ಇಂಪೋರ್ಟ್ ಮಾಡಬೇಕಾದ್ರೆ ಅವಾಗ ಶಂಕರಾನಂದ ಅವರ ಒಂದು ಸಹಕಾರದಿಂದ ನಾವು ಇಂಪೋರ್ಟ್ ಆಗಿದೆ. ಅವಾಗ ಕೇಳಿ ಈ ಮಟ್ಟಕ್ಕೆ ಬೆಳೆದದ. ಅದ್ರ ಜೊತೆಗೆ ನಮ್ಮ ಸಹೋದರ ದಿವಂಗತ ಉಮೇಶನ ಕತ್ತಿಯವರ ಸುಪುತ್ರ ರಾಹುಲ್ ಕತ್ತಿಗೆ ಅವನು ಹುಟ್ಟಿದ ಕೂಡಲೇ ಅವನಿಗೆ ಹೃದಯದಲ್ಲಿ ಒಂದು ರಂಧ್ರ ಇತ್ತು. ಅದನ್ನು ಅಮೇರಿಕಕ್ಕೆ ಹೋಗಿ ಕರ್ಕೊಂಡು ಹೋಗ್ಬೇಕಂದಾಗ ನಮಗೇನು ಅಷ್ಟು ಹೆಚ್ಚಿಂದಿಲ್ಲ. ಅವಾಗ ಇವರು ಫಾರಿನ್ ಅಫೇರ್ಸ್ ಮಿನಿಸ್ಟ್ರ್ ಇದ್ದರು. ಉಮೇಶನ ನಾನು ಬಂದು ಇಲ್ಲಿ ಮನೆಯಾಗ ಭೇಟಿ ಆದಾಗ ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ, ಡಾಕ್ಟರ್ ಕಡೆಯಿಂದ ನೀನು ಡೇಟ್ ಒಂದು ಫಿಕ್ಸ್ ಮಾಡ್ಕೊಂಡ್ರು. ಆ ಪ್ರಕಾರ ಡೇಟ್ ಫಿಕ್ಸ್ ಮಾಡಿದಾಗ ಪಾಸ್ಪೋರ್ಟು, ಹೋಗುವುದು ಬರುವುದು, ಅಲ್ಲಿರುವುದು ಎಲ್ಲವನ್ನ ಮಾಡೋದ್ರ ಮುಖಾಂತರ ದಯವಿಷಾತ್ ಅದು ಹುಡುಗ ಉಳಿಲಿಲ್ಲ ಆ ಮಾತು ಬೇರೆ. ಆದರೆ ಒಬ್ಬ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯೋದ್ರ ಮುಖಾಂತರ ವಿಶ್ವನಾಥ್ ಕತ್ತಿ ನನ್ನ ದೋಸ್ತ, ಅವನ ಮೊಮ್ಮಗ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ದಿವಸ ಬಹಳ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂಥವರನ್ನು ಇವತ್ತು ದಿವಸ ನಾವು ಇಲ್ಲಿ ಶ್ಲಾಘಿಸಬೇಕಾಗಿದೆ. ಅದ್ರ ಜೊತೆಗೆ ಇವತ್ತು ಓಂ ಪ್ರಕಾಶ್ ಕನಗಲಿ ಅವರು MLC ಆಗಿದ್ದರು. ಅದರ ನಂತರ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಮನೆತನ ರಾಜಕೀಯದಲ್ಲಿ ಇರಬೇಕನ್ನುವಂಥ ಬಯಕೆ ಬಹುಶಃ ಜಿಲ್ಲೆಯ ಜನರದ್ದಾಗಿದೆ. ಆ ಒಂದು ನಿಟ್ಟಿನಲ್ಲಿ ಪ್ರದೀಪ್ ಕನಗಲಿಯವರಿಗೂ ಈಗ ಮಾತಾಡಿದ್ದೀನಿ. ಬಾಂಬೆದಾಗೆಲ್ಲ ಇದ್ದು ಏನು ಮಾಡೋಕ್ಕಾಗಂಗಿಲ್ಲ, ಇಲ್ಲಿ ಕರ್ಮಭೂಮಿ. ನಿಮ್ಮ ತಂದೆ ಹುಟ್ಟಿ ಬೆಳೆದು ಅನೇಕ ಪೋರ್ಟ್ಫೋಲಿಯೋಗಳನ್ನು, ಅದ್ರ ಜೊತೆಗೆ ಇಂದಿರಾ ಗಾಂಧಿ ಮನೆತನವನ್ನು ನೇರವಾಗಿ ಒಳಗೆ ಹೋಗೋ ಯಾರು ಒಬ್ರು ಇದ್ರೆ ಅದು ಬಿ ಶಂಕರಾನಂದ ಅವರನ್ನು ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಮಗೂ ಹೋಗಂಗಿಲ್ಲ, ಫಿರೋಜ್ ಶೆಟ್ಟಿಗೂ ಹೋಗಂಗಿಲ್ಲ, ಯಾರಿಗೂ ಹೋಗ. ನೀವು ಹೋದ್ರೆ ಮಾತ್ರ ನೇರವಾಗಿ ಅವ್ರು ಅಡಿಗೆ ಮನೆ ತನಕ ಹೋಗ್ಬೋದು. ಅಂಥ ಒಂದು
ಶಕ್ತಿಯನ್ನು ಶಂಕರಾನಂದವರು ತಮಗೆ ತಂದು ಕೊಟ್ಟಿದ್ದಾರೆ. ಅದರ ಸದುಪಯೋಗ ಮಾಡೋದ್ರ ಮುಖಾಂತರ ಬರುವಂಥ ದಿನಮಾನಗಳಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ತಮ್ಮ ತಂದೆಯವರಂತೆ ತಾವು ಸಹಿತ ಈ ಜಿಲ್ಲೆಗೆ ಆ ಸೇವೆಯನ್ನು ನೀಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಶಂಕರಾನಂದವರು ಇವತ್ತು ಬಹಳ ಕಾರ್ಯಗಳನ್ನು ಮಾಡಿದ ಸಂದರ್ಭದಲ್ಲಿ ಅವರು ವಿಶೇಷವಾಗಿ ಜಾತಿ ರಾಜಕಾರಣ ಎಂದೂ ಮಾಡಲಿಲ್ಲ.